ಭಾರತೀಯ ನೌಕಾಪಡೆಯ ಮಾಜಿ ಅಧಿಕಾರಿ ಕುಲಭೂಷಣ್ ಜಾಧವ್ ಅವರಿಗೆ ಪಾಕಿಸ್ತಾನದ ಸೇನಾ ನ್ಯಾಯಾಲಯ ವಿಧಿಸಿರುವ ಮರಣದಂಡನೆ ಪ್ರಕರಣದ ವಿಚಾರಣೆ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಇವತ್ತು ನಡೆಯಲಿದೆ. ಗೂಢಚರ್ಯೆ ಆಪಾದನೆ ಮೇರೆಗೆ ಪಾಕಿಸ್ತಾನ ಜಾಧವ್ಗೆ ಗಲ್ಲು ಶಿಕ್ಷೆಯನ್ನ ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಭಾರತ 16 ಬಾರಿ ಮನವಿ ಮಾಡಿದ್ರೂ ಜಾಧವ್ಗೆ ಭಾರತ ಕಾನ್ಸುಲ್ ಕಚೇರಿಯ ನೆರವು ಪಡೆಯುವುದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಮೇ 8ರಂದು ಐಸಿಜೆಗೆ ದೂರು ಕೊಟ್ಟಿತ್ತು. ಈ ಹಿನ್ನೆಲೆ ಐಸಿಜೆ ಪಾಕ್ ತೀರ್ಪನ್ನ ತಡೆಹಿಡಿದು ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿತು. ಇದರ ಮಧ್ಯೆ ಪಾಕಿಸ್ತಾನ ಹಲವು ಕುತಂತ್ರಗಳನ್ನ ನಡೆಸಿದ್ದು ಐಸಿಜೆ ತೀರ್ಪನ್ನೇ ಪ್ರಶ್ನಿಸಿತ್ತು. ಅಲ್ಲದೆ ನಮ್ಮ ನ್ಯಾಯಾಲಯ ಐಸಿಜೆ ಕಾರ್ಯವ್ಯಾಪ್ತಿಗೆ ಬರೋದಿಲ್ಲ ಅಂತ ಹೇಳಿತ್ತು. 18 ವರ್ಷಗಳ ಬಳಿಕ ಐಸಿಜೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ಮುಖಾಮುಖಿಯಾಗ್ತಾ ಇದೆ. ಪಾಕ್ ಪತ್ತೇದಾರಿಕೆ ವಿಮಾನವನ್ನ 1999ರ ಆಗಸ್ಟ್ 10ರಂದು ಕಚ್ ಪ್ರದೇಶದಲ್ಲಿ ಭಾರತದ ವಾಯುಪಡೆ ಹೊಡೆದು ಉಳಿಸಿತ್ತು. ವಿಮಾನದಲ್ಲಿದ್ದ 16 ಮಂದಿ ಸಿಬ್ಬಂದಿ ಮೃತಪಟ್ಟಿದ್ರು. ಇದಕ್ಕೆ ಪಾಕಿಸ್ತಾನ ತನ್ನ ವಾಯು ಪ್ರದೇಶದಲ್ಲಿಯೇ ವಿಮಾನವನ್ನ ಹೊಡೆದುಳಿಸಿದೆ. ಹೀಗಾಗಿ 380 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಐಸಿಜೆಗೆ ಪಾಕಿಸ್ತಾನ ದೂರಿತ್ತು. ಆಗ ಭಾರತದ ವಾದವನ್ನ ಐಸಿಜೆ ಎತ್ತಿ ಹಿಡಿದಿತ್ತು.